ಎಲ್ಲರೂ ಒಂದು ಬಾಯಿ ವಿಹಾರ ಹೊರಟಿತ್ತು. ವರುಣದೇವ ಬಂದ್ಬಿಟ್ಟ. ಲಿಟ್ರಲಿ ನಾವಿಬ್ರು ಮೀಟ್ ಆಯ್ತು 1 ಮಂತ್ ಆಯ್ತಲ್ಲ. ನಮ್ಮ ಡೆಸ್ಟಿನೇಷನ್ಗೆ ನಾವೀಗ ರೀಚ್ ಆಯ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಎಂತ ಅಂತೇಳಿ ಹೇಳಿದ್ರೆ ಎಂತ ಮಾಡೋದು ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲರೂ ಒಂದು ಬಾಯಿ ವಿಹಾರ ಹೊರಟಿತ್ತು. ಎಲ್ಲಿಗಪ್ಪ? ಸೊ ಈಗ ಇನ್ನೂ ಪ್ಲೇಸ್ ಡಿಸೈಡ್ ಆಗಲಿಲ್ಲ, ಆನ್ ದ ವೇ ಹೋಗ್ತಾ ಇತ್ತು. ಸೊ ಪ್ಲೇಸ್ ಡಿಸೈಡ್ ಆಗಿ ಎಲ್ಲಿ ಹೋಯ್ತು ಎಂತ ಮಾಡ್ತಿತ್ತು ಇವತ್ತಿನ ಫುಲ್ ವ್ಲಾಗ್ ನಾವು ತೋರಿಸ್ತಾ ಇತ್ತು ನಿಮಗೆ. ಓಕೆ, ಈಗ ನಾವು ಎಂತ ಮಾಡ್ತಿತ್ತು ಅಂತೇಳಿ ಹೇಳಿದ್ರೆ ಎಂತ ಮಾಡುವ ಪ್ಲಾನ್ ಹಾಕಿ ಶಿವರಾಮ್ ಕಾರಂತ ಪಾರ್ಕ್ ಕೋಟದಲ್ಲಿ ಹೋಪ ಅನ್ಕೊಂಡು ಪ್ಲಾನ್ ಹಾಕಿ. ಮಳೆ ರಾಯನ ಆಶಿ ಮಳೆ ಮಳಿ ಬರ್ತಿತ್ತು. ಆಕ್ಚುಲಿ ಆಗಮನ ಆಗ್ತಾ ಉಂಟು. ಇದು ವರುಣದೇವ ಬಂದ್ಬಿಟ್ಟ. ಸೊ ಈಗ ನಾವು ಡೈರೆಕ್ಟ್ ಶಿವರಾಮ್ ಕಾರಂತ್ ಥೀಮ್ ಪಾರ್ಕ್ ಹತ್ರ ಇತ್ತು. ಸೊ ನಡ್ಕೊಂಡು ಹೋಗ್ತಾ ಇತ್ತು. ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ನಾವೀಗ ರೀಚ್ ಆಯ್ತು. ಸೊ ನಾವೀಗ ಶಿವರಾಮ್ ಕಾರಂತ್ ಥೀಮ್ ಪಾರ್ಕಿಗೆ ಬಂದಿತ್ತು. ಸೊ ಒಳಗೆ ಹೋಗಿ ಎಲ್ಲ ಪ್ಲೇಸಸ್ ಎಲ್ಲ ನೋಡಿ ಅದಾದ್ಮೇಲೆ ಒಂದಿಷ್ಟು ರೀಲ್ಸ್ ಮಾಡುವ ಅಂತ ಹೇಳಿ ಅನ್ಕೊಂಡಿರುತ್ತೆ. ಸೊ ಅದನ್ನ ಮಾಡಿ ಬ್ರಾಕೆಟಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಪರ್ಮಿಷನ್ ಕೊಟ್ಟರೆ ಮಾಡ್ತೇವೆ. ಒಳಗೆ ಹೋಗಿ ಎಲ್ಲದನ್ನು ವಿಸಿಟ್ ಮಾಡಿ ಎಲ್ಲೋ ಮಾಡ್ರೆ ವಿಡಿಯೋ ಸಹ ನಾವು ಗೊತ್ತಿಲ್ಲ ಅಲ್ಲಿ ಬಿಡುದಿಲ್ಲ. ಸೊ ಕಾಮ ಇದ್ರೆ ನಮ್ಗೆ ಎಂತೆಲ್ಲ ಕ್ಲಿಪ್ ಸಿಕ್ಕಿತ್ತು ಅದು ನಾವು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರತ್ತೆ. ಸೊ ಅದಾದ್ಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು ಮಾಡ್ಕಂತೇಳಿ ಹೇಳಿ ಆಗ್ತಾ ಇಲ್ಲೇ ಗೊತ್ತಿಲ್ಲ. ಈ ವಿಷಯ ಆ್ಯಕ್ಚುಲಿ ಎತ್ತಬೇಕಾಗಿರೋ ವಿಷಯನೇ ಇದು. ಎಂತ ಅಂತೇಳಿ ಹೇಳಿದ್ರೆ ಲಿಟ್ರಲಿ ನಾವಿಬ್ರು ಮೀಟ್ ಆಯ್ದೆ 1 ಮಂತ್ ಆಯ್ತಲ್ಲ. 1 ಮಂತ್ ಆಯ್ತು ಅಂದರೆ ಮಿಡಲೆಲ್ಲ ಗೋಲ್ಗಪ್ಪ ತಿಂಬಕ್ಕೆ ಹಾಗೆ ಹೀಗೆ ಮೀಟ್ ಹತ್ತು ಬಿಟ್ರೆ ಈ ಥರ ವಿಡಿಯೋ ಮಾಡು ಅಂತೇಳಿ ಹೇಳಿ ನಾವು ಸೊ ಆ ಥರ ಮೀಟ್ ಆಗಲಿಲ್ಲ. ಇವತ್ತೆಂತ ಅಂತೇಳಿ ಹೇಳಿದ್ರೆ ಇನ್ನು 2 ಸರಿ ನಮ್ಗೆ ನಂಗೆ ಚೈನಾ ಮೀಟ್ ಹಾಕೋದು. ಯಾಕಂತೇಳಿ ಹೇಳಿದ್ರೆ ಅಕ್ಕ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸೊ ಇನ್ನು 1 ಮಂತ್ ಅಕ್ಕ ಇಲ್ಲ. ಸೊ ಆದಷ್ಟು ಈ ವಿಡಿಯೋನ ಇವತ್ತೊಂದು ಇನ್ನೊಂದು ನೆಕ್ಸ್ಟ್ ವೀಕ್ ಸಿಗ್ಬೋದು ಅಷ್ಟೇ. ಅದಾದ್ಮೇಲೆ 1ನೇ ತಾರೀಕು ಒಳಗೆ ಅವಳು ಹೋಗ್ತಳು. ಮತ್ತು ಸಿಕ್ಕುದು ಆಫ್ಟರ್ ಆಗಸ್ಟ್ ಮಂತ್ 1 ಮಂತ್ ಆದ್ಮೇಲೆ ಸಿಗೋದು. ಸೊ ಹಂಗಾಯ್ಕೊಂಡು ಇವತ್ತು ಹಠ ಹಿಡ್ಕೊಂಡು ನಾನು ಮೀಟ್ ಆಯ್ಕೆ ಅಂತೇಳಿ ಹೇಳಿ ಇವತ್ತು ಮೀಟ್ ಆಯ್ತು. ನಮ್ಮ ಲೆಕ್ಚರ್ ಕಂಡ್ರೆ ಓಕೆ. ಸೊ ನಮ್ದು ಎಕ್ಸಾಮಲ್ಲಿ ಆರ್ಮೇಲೆ ಅಪ್ಲೋಡ್ ಮಾಡಕ್ಕ ಎಕ್ಸಾಮ್ಗಿಂತ ಮುಂಚೆನೇ ಅಪ್ಲೋಡ್ ಮಾಡಿರ್ತೀವಿ ಗ್ಯಾರಂಟಿ. ಹೌದಾ? ಸೊ ಇಲ್ಲ ಟ್ಯಾಗ್ ಮಾಡಿರ್ತೀನಿ ನಿಮ್ಮ ಸರ್ ಅಂತ ಯಾರೋ ನಂಗೆ ಗೊತ್ತಿಲ್ಲ, ನಾನು ಯಾವ ಕಾಲೇಜ್ ಮಗ. ಓಕೆ, ನಾವು ಒಳಗೆ ಹೋಗುವ ಆಯ್ತಾ. ಬಾಯ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ತೋರಿಸಬಹುದು ಶಿವರಾಮ್ ಕಾರಂತ್ ಪಾರ್ಕ್. ಸೊ ಫುಲ್ ವಿಡಿಯೋ ನಾವು ಇದ್ರ ನೆಕ್ಸ್ಟ್ ಕ್ಲಿಪ್ಪಿಗೆ ಹಾಕ್ತೇವೆ. ಶಿವರಾಮ್ ಕಾರಂತ್ ಒಳಗೆ ಏನಲ್ಲ ಲೈಕ್ ಒಳಗಿದ ವಿಡಿಯೋ ನಾವು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಬಿಕಾಸ್ ಅದೇನೋ ಲೆಟ್ರ್ ಕೊಡ್ಬೇಕು ಹಾಗೆ ಹೀಗೆ ಅಂತಿದ್ರು. ಸೊ ಅದಕ್ಕೆ ಆ ವಿಡಿಯೋ ಇಲ್ಲ. ಬಟ್ ನಾವು ಹೊರಗಿದ ಕ್ಲಿಪ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಸೊ ಅದನ್ನು ಈ ವಿಡಿಯೋ ನೆಕ್ಸ್ಟ್ ಹಾಕ್ತೇವೆ. ದೆನ್ ಅಲ್ಲಿ ಬುಕ್ಸ್ ಶಿವರಾಮ್ ಕಾರಂತ್ ಬರೆದು ಬುಕ್ಸ್, ದೆನ್ ಅವ್ರ ಚೈಲ್ಡ್ಹುಡ್ಡಿಂದ ಲಾಸ್ಟ್ ಡೇ ಅವರಿಗೂ ಯಾವ ಥರ ಎಲ್ಲ ಇದ್ದೀರೋ ಅದ್ರದ್ದೆಲ್ಲ ಒಂದು ಕೆತ್ತನೆ ಮಾಡಿಟ್ಟಿರೋ ನೀವು ಇಲ್ಲೂ ನೋಡ್ಬೋದು. ಇಲ್ಲೂ ಸಹ ಹಂಗೆ ಕೆತ್ತನೆ ಒಳಗೂ ಸಹ ಮಾಡಿಟ್ಟಿರೋ ಅವ್ರ ಚೈಲ್ಡ್ಹುಡ್ಡಿಂದ ಯಾವ ಥರ ಎಲ್ಲ ಇದ್ದೀರೋ. ದೆನ್ ಅವ್ರ ಕಾದಂಬರಿ, ಕವಿತೆ ಇದೆಲ್ಲ ಆಕ್ಚುಲಿ ನೀವು ಈ ವಿಡಿಯೋದಲ್ಲಿ ನೋಡೋಕ್ಕಿಂತ ಒಳಗೆ ಬಂದು ಒಮ್ಮೆ ವಿಸಿಟ್ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಬಿಕಾಸ್ ನಾನು 1ನೇ ಕ್ಲಾಸಿಂದನೂ ಇಲ್ಲೇ ಬಂದು ನಮ್ದೀಗ ಪ್ರತಿಭಾ ಕಾರ್ಯ ಎಂಥವ್ರು ಪ್ರೋಗ್ರಾಮ್ ಇದ್ದರೆ ಇಲ್ಲೇ ಬಂದು ಮಾಡ್ತಿತ್ತು. ಸೊ ಸ್ಟೇಜ್ ಅಂತೂ ಅಲ್ಟಿಮೇಟಲ್ಲಿ ಇತ್ತು. ಸೊ ಒಮ್ಮೆ ಬಂದು ವಿಸಿಟ್ ಮಾಡಿ ಹೋಗೋದು ಒಳ್ಳೇದು. ಬಟ್ ನಮ್ಗೆ ಹೆಂಗೂ ಒಳಗಿದ್ದು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಹೊರಗಿದ್ದೆಲ್ಲ ತೋರಿಸುತ್ತೆ. ಸೊ ವಿಸಿಟ್ ಮಾಡಿ. ನಾವೀಗ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇತ್ತು. ಮನೆಗಲ್ಲ, ನಂಗೆ ತಿಂಡಿ ಬೇಕು. ನಂಗೂ ಅಶ್ವತ್ತಿತ್ತು, ನೀ ಕೊಡ್ಸಬೇಕು ನಂಗೆ, ಇಲ್ಲಾಂದ್ರೆ ನೋ ಮನಿ ನೋ ಹನಿ. ಸೊ ಇಲ್ಲಿಂದ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇತ್ತು. ಮನೆಗಲ್ಲ, ಇದಕ್ಕೊಂದೇ ಅಂತ ತಿಮ್ಮಕ್ ಬೇಕಂಬ್ರಲ್ಲ ಗೋಲ್ಗಪ್ಪ ನಿಮ್ಮ ಹಂಗೆ ಇಲ್ಲಿ ಹಬ್ಬ ಕುಂದಾಪುರ ಹಬ್ಬ. ಸೊ ನಮ್ಮ ಕುಂದಾಪುರದಲ್ಲಿ ಒಂದಿನ ಅದು ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ನಿಂದೆ ಸಮ ಬಿಕಾಸ್ ಇವತ್ತು ಒಂದೇ ದಿನ ಇವಳು ಸಿಕ್ಕೋದು.
ಹಂಗೆ ಬೇಕಂಡು ಸತ್ಗಿತ್ತು ಹೋಯ್ದೆ ನಾನು. ಲಾಸ್ಟ್ ವ್ಲಾಗ್ ಇದೆ ಅಂತಲ್ಲ ಜಾನ್. 4 ಫೋಟೋ ತೆಗ್ದಿಟ್ಕಣ್ಕಲ್ಲ RIP ಅಂತ ಹಾಕೋಕೆ. ಇನ್ಸ್ಟಾಗ್ರಾಮಿಗೆ ಒಂದು 4 ದಿನ ಹಾಕಲ್ಲ. ಸೊ ಚೆನ್ನಾಗಿ ಫೋಟೋ ತಗೊಂಡು ಇಂಥ ಫ್ರೆಂಡ್ಸ್ ಯಾರಿಗೂ ಸಿಕ್ಕೋಬೇಡ. ನಾನು ಎಷ್ಟು ಒಳ್ಳೆಯಲ್ಗೂ ಇದ್ದ. ನಾ ಒಳ್ಳೆಯಲ್ಲ, ನಾ ಪಾಪ ಮಾಡಿ ತಮ್ಗೆ ತಾನೇ ಹೊಗಳ್ಕೊಂಬುದಂದ್ರೆ ಇದೇನೋ ಅಚ್ಚ ಕನ್ನಡ. ಅಲ್ಲ ನೀನು ಇಲ್ಲಿ ಇಷ್ಟು ಕುಂದಾಪುರ ಕನ್ನಡ ಮಾತಾಡ್ತಿಲ್ಲ, ಹೆಂಗೆ ನೀ ಬ್ಯಾಂಗ್ಳೂರಿಗೆ ಹೋಗಿ? ನಾ ಅಲ್ಲಿ ಹೋಯು, ನಾ ಕುಂದಾಪುರ ಕನ್ನಡವೇ ಮಾತಾಡು. ನೀ ಕುಂದಾಪುರ ಕನ್ನಡವೇ ಮಾತಾಡ. ಆಗ ಎಂತಂದ್ರೆ ನಂಗೆ ಅರ್ಥ ಇಲ್ಲ, ಇನ್ನು ಅಲ್ಲಿ ಪುರಿ ಹೆಂಗೆ ಅರ್ಥತ್ ಮರತಿ ಅದೆಂತ ಬೇಡ. ಈಗ ಹೇಳದ ಆಗ ನೆನಪಾತಿಲ್ಲ, ಇನ್ನ ಆಗ ಹೇಳದ ಕಿಶನ್ ಪೋನ್ ಕೈ ಊರ್ ತುಂಬ ಹುಡ್ಕೊಳ್ಳ. ಆಕ್ಚುಲಿ ಈ ಬ್ಲಾಗ್ ಅಪ್ಲೋಡ್ ಆದ್ಮೇಲೆ ಇನ್ನೊಂದು ರೀಲ್ ಬರ್ತದೆ. ಆ ರೀಲ್ ಕಾಣೆ ಮೊಬೈಲನ್ನು ಹಿಡ್ಕೊಂಡಿದ್ದಾರೆ. ಮೊಬೈಲನ್ನು ನಾನು ವಾಚ್ ಹಾಯ್ಕೊ ಅಂತ ಹೇಳಿ ವಾಚ್ ಕೊಟ್ಟಲ್ಲಿ ಇವಳು ಎಂತ ಮಾಡಿದಾಳೆ ಅಂದರೆ ಮೊಬೈಲನ್ನು ತೆಗೆದು ಕಿಶಿಗೆ ಹಾಯ್ಕೊಂಡಾಳ. ವಾಚ್ ಹಾಯ್ಕೊಂಡಳು. ಅಯ್ಯೋ ನಾನು ಮೊಬೈಲ್ ಇಲ್ಲ ಅಂತ ಹುಡುಕ್ತಿದ್ದಾಳೆ. ಕಿಶಿಗಿದ್ದ ದಾತೆ ಇಲ್ಲ ಹೆಣ್ಣಿಗೆ. ನಾನು ಎಡಿಟ್ ಮಾಡೋದಲ್ಲ, ನಾನೇ ಕಟ್ ಮಾಡ್ತೀನಿ. ಈಗ ಒಂದು 6 months ಇಂದ ನಾವು ಮಾಡ್ತಾ ಇತ್ತು. ಸೊ 6 months ಅಲ್ಲಿ ಹಾರ್ಡ್ಲಿ 1-2 ಸತಿ ಮಾಡಿದ್ದಾಳೆ ಎಡಿಟಿಂಗ್. ಸೊ ಈ ವಿಡಿಯೋನು ನಾನು ಎಡಿಟ್ ಮಾಡಿದೆ. ಆ್ಯಕ್ಚುಲಿ ನನ್ನ ಮೊಬೈಲಲ್ಲೇ ಇತ್ತು. ಸೊ ಹಂಗಾಗಿ ಡೋಂಟ್ ವರಿ, sometimes it happens. What I am telling ಅಂದ್ರೆ this friend is not good friends. I don't want this friend. You take it away from here. God bless you. ಟ್ರೋಲ್ ಮಾಡೋಕೆ ಎಂತಂದ್ರೆ ಇಂಗ್ಲೀಷ್ ಟ್ರೋಲರೇ ಬೇಕಂತಿಲ್ಲ. ನಾನೇ ಸಾಕು ನಿಂಗೆ ಟ್ರೋಲ್ ಮಾಡೋಕೆ. ಇದೆಲ್ಲ ಟ್ರೋಲ್ ಮಾಡಿ ಹಾಕ್ದಿರುತ್ತಲ್ಲ. ಹೊಳೆಯನ್ನು ಹಾರಿ ಬರುತ್ತಿರುವ ಅಂಜಲಿ ಶೆಟ್ಟಿಗಾರರವರು ಹೊಡೆಯುತ್ತಾರೆ. ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವಸ್ಥಾನ ಅಲ್ಲ, ಮಂಡಿ ಸಮಯ ಇಲ್ಲ, ಕಾರಂತರ ಭವನಕ್ಕೆ ಹೋಗಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ನಾನು ಅಮೃತೇಶ್ವರ ದೇವಸ್ಥಾನಕ್ಕೆ ಮತ್ತೆ ಹಿರಿಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಹಂಗೈಕೆ ತಲೆ ಮಳೆಗಾಲ ಅಲ್ಲ, ನಮೀಲ ಅದು ಎಂತ ಮೊನ್ನೆ ಇದಾದಷ್ಟೇ ಅಲ್ಲ, ಅಮಾವಾಸ್ಯೆ ಅಂತದ್ದು ಆದಷ್ಟೇ ಅಲ್ಲ. ಇನ್ನು ನೆಕ್ಸ್ಟ್ ಹುಣ್ಣಿಮೆ ಎಂತದ್ದು ಬರ್ಕಲ್ಲ. ಹಂಗಲ್ಲ ಇಲ್ಲ ಮನೆ ಬಾವಿಗೆ ಫುಲ್ ನೀರಿತ್ತು. ಬಾವಿಗೆ ನೀರಿತ್ತು, ಬಟ್ ಅವಳು ನೀವು ಅಷ್ಟು ಒಳ್ಳೆಯಲ್ಲ. ನಾನು ಲೈಕ್ ಮಾಡಿ ಮೀತೆ, ಅವಳಿಗೆ ಗೊತ್ತಿಲ್ಲ. ಯಬ್ಬಾ ಯಾವ ನಮಗೆ ಹೊಳು ಮಾರ್ತಿದೆ. ಸೊ ಇಲ್ಲಿಗೆ ನಾವು ಈ ವ್ಲಾಗನ್ನು ಎಂಡ್ ಮಾಡುವ ಅಂತ ಅನ್ಕೊಂಡಿತ್ತು. ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಪ್ಲೀಸ್ ವಾಚ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ. ನಮ್ದು ಮಾಡಿ ವಿಡಿಯೋ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ ಅಷ್ಟೇ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಸಪೋರ್ಟ್ ಮಾಡಿ ಪ್ಲೀಸ್. Please subscribe to our YouTube channel. Thank you. Bye.